ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಿಶೋರು ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಪುತ್ತೂರಿಂದ. ಎಲ್ರಿಗೂ ಈ ಒಂದು ಶುಭ ಸಮಾಚಾರ ಇದೆ. ಈಗಾಗಲೇ ಎಲ್ರಿಗೂ ಗೊತ್ತಿರ್ಬೋದು, ಕಿಶೋರನ ಒಂದು ಮನೆ ಗೃಹ ಪ್ರವೇಶ. ಸಣ್ಣ ಮನೆ ಅಂತ ಅವನು ಹೇಳ್ತಾನೆ. ಒಂದು ಸ್ಟೆಪ್ಪಿಗೂ ಲೈಟ್ ಎಲ್ಲ ಹಾಕಿದ್ದಾನೆ. ಮನೆದು ವಿಡಿಯೋನು ಬರುತ್ತೆ. ಅದರ ಮುಂಚೆ ಈಗ ಮದುವೆ ಕಾಗದ ಕೊಡೋದಕ್ಕೆ ಮದುವೆ ಒಂದಾಗಿದೆ, ಇನ್ನೊಂದು ಬೇಡ. ಮನೆ ಗೃಹ ಪ್ರವೇಶದ ಕಾಗದ ಕೊಡ್ಲಿಕ್ಕೆ ನಮ್ಮ ಅನಂತಾಡಿ ಮನೆಗೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಮನೆಗೆ ಹೋಗ್ತಾ ಇದ್ದೀವಿ. ರೋಡ್ ಮಿಡ್ಡಲ್ಲಿ ನಿಲ್ಸಿದ್ದಾನೆ ಕರ್ಮ ಒಂದು. ಹೇಯ್ ರೋಡ್ ಮಿಡ್ಲಲ್ಲಿ ಎಲ್ಲಿ ನಿಲ್ಸಿದ್ಯ ಮಾರ್ರೆ. ಅಪ್ಪ ನಾವು ಬರ್ತೇವೆ. ಎಂತ ಇಡೀ ಅನಂತಾಡಿಯನ್ನ ಇವನೇ ಪರ್ಚೇಸ್ ಮಾಡಿದ್ದಾನೆ ಅನ್ನೋ ತರ ರೋಡ್ ಮಧ್ಯದಲ್ಲಿ ನಿಲ್ಸಿ ಅಪ್ಪನಿಗೆ ಕಾಗದ ಕೊಟ್ಟಿದ್ದಾನೆ. ಕೊಡ್ಬೇಕಲ್ಲ, ಅವ್ರು ಸಿಗ್ಲಿಲ್ಲ ಮೊನ್ನೆ. ಒಂದು ತಿಂಗಳಾಯ್ತು ನನ್ನ ಹತ್ರ ಮನೆಗೆ ಹೋಗು. ಸೈಡಲ್ಲಿ ಹಾಕಿದ್ರೆ ಸಿಗುದಿಲ್ಲ. ಅವರು ಸೈಡಲ್ಲಿ ಹಾಕಿದ್ರೆ ಮತ್ತೆ ಅವ್ರು ಓಡಿದ್ರೆ ನೀವು ಯಾರು ಬದಿಯಲ್ಲಿ ಅವರಿಗೆ ರೋಡ್ ಬಿಡ್ಲಿಲ್ಲ, ಅವ್ರು ನಿಲ್ಲಿಸ್ತಾರೆ. ಮದುವೆಗಿಂತ ಇದು ಮನೆ ಮಕ್ಕಳಿಗಿಂತ 2 ದಿವಸ ಮುಂಚೆ ಎಲ್ರಿಗೆ ಕೊಟ್ಟು ಮುಗಿಸ್ಬೇಕಿತ್ತು ಇನ್ವಿಟೇಷನ್ ಕೊಡುವ ಕಾರ್ಯಕ್ರಮವನ್ನು. ಇದು ನಾವೇ ಮನೆ ಮಕ್ಕಳಿಗೆ 2 ದಿವಸ ಇರುವಾಗಲೇ. ಇವತ್ತು 22 ಅಲ್ಲ, 22. ನಾಳೆಯಾ? ನಾಳೆ ನಡೀತ. ನಾಳೆ ರಾತ್ರಿ ವಾಸ್ತು. ಹೌದಾ? ನಾವು ಬಾರಿ ಬೇಗ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಾರಿ ಬೇಗ ಆಯ್ತು. ಇಷ್ಟೊತ್ತಿಗೆ ಆ ಇನ್ವಿಟೇಷನ್ ಎಲ್ಲ ಹಂಚಿ ಖಾಲಿಯಾಗಿ ರೀಪ್ರಿಂಟ್ಗೆ ಹಾಕ್ಬೇಕಿತ್ತು. ಇದು ಇದ್ದದೇ ಪ್ರಿಂಟ್ ಆಗ್ಲಿಲ್ಲ. ತಗೊಂಡದ್ರಲ್ಲಿ 50 ಸಹ ಕೊಟ್ಟಾಗ್ಲಿಲ್ಲ. ಹೌದಾ? ಎಲ್ಲ ವಾಟ್ಸಪ್ ಅಲ್ಲಿ ಕಳಿಸಿದೆ. ಎಲ್ಲ ಮಾರೆ ಯಾರೆಲ್ಲ ಫಸ್ಟ್ಗೆ ಯಾರು ಅರ್ಜೆಂಟ್ ಇದ್ದಾರೆ ಕೇಳುವ. ನಮ್ಮ ಮನೆ ಬಂತು. ಇಲ್ಲಿ ನೋಡು, ಅಲ್ಲಿ ಯಾರಿದ್ದಾರೆ ಇದ್ದೀರಲ್ಲ ಅಂತ ಕೇಳು. ಒಮ್ಮೆಲೆ ಮಿಡ್ಲಲ್ಲಿ ನಿಲ್ಲಿಸ್ಬೇಡ ಮಾರೆ. ಅಲ್ಲಿ ಅಂತ ಚಿಕ್ಕಮ್ಮನ ಮನೆ ಜಗ ಚಿಕ್ಕ ಹೋದ್ರೆ ಅಲ್ಲ, ಒಂದು ಅಲ್ಲೇ ಕೇಳು ಆರ್ನ್ ಮಾಡಿ. ಓಯ್ ಇಳಿಸ್ಬೇಡವ. ಯಾಕೆ ಮಾರುತಿ ಹತ್ತದು ಪ್ರಶ್ನೆ ಅಲ್ಲ ಮರೆ, ಕೆಳಗೆ ಹೋಗಿ ಬರ್ಬೋದಿತ್ತು ಅಂತ. ಹಾಯ್ ನೀನಾ ಎಷ್ಟು ಕಂಡ ಮಾಡಿದ್ರು ನೀನಾ ನಾಯಿ ಅಂತ ಚಿಕ್ಕಮ್ಮ ಗೋಳಿ ಸರ್ಬತ್ ಮಾಡಿ. ಸೇಮ್ ಯಾರ ಕಾಪಿ ಮಾಡಿದ್ರಿ ಇದನ್ನು ನೋಡಿ, ಓ ನನ್ನ ಇನ್ವಿಟೇಷನ್ ಎತ್ತಿದೆ ಅಂತ ಹೇಳ್ತಿದ್ದಾನೆ. ಸೇಮ್ ಕಾಪಿ ಇಲ್ಲ, ಕಲರ್ ಸೇಮ್ ಉಂಟು. ಆಶಿಕಲ್ಲಿ ಈಗ ಇದು ಸಹ ಸೇಮ್. ನಮ್ಮದೊಂದು ಸಣ್ಣ ಮನೆ ಮಕ್ಕಳು 24 ತಾರೀಕಿಗೆ ಬರಬೇಕು. 20-24 ಅವರಿಗೆ ಎಂತ ತರ್ಲಿಕ್ಕೆ ಅದಿಲ್ಲ. ಅದು ನೀವು ಬಂದ್ರೆ ಅದು ಖುಷಿ, ಬಂದ್ರೆ ಆಶೀರ್ವಾದ. ನಮ್ಮ ಹತ್ರ ಸೋನಿ ಟಿವಿ ನಮ್ಮ ಹತ್ರ ಡಿಮಾಂಡ್. ಲಕ್ಷ್ಮೀ ಗಣೇಶ ಅಂತ ಯಾಕೆ ಹೆಸರು? ಲಕ್ಷ್ಮಿ ಅಂತ ಹೇಳಿದ್ರೆ ಅಮ್ಮ, ಗಣೇಶ ಅಂದ್ರೆ ನಾನು. ಅವರಿಬ್ಬರ ಪ್ರಯತ್ನವೇ ನಾನು. ಗಣೇಶ ಅಂದ್ರೆ ಅಪ್ಪ. ಲಕ್ಷ್ಮಿ ಅಂತ ಹೇಳಿದ್ರೆ ಅಮ್ಮ, ಗಣೇಶ ಅಂತ ಹೇಳಿದ್ರೆ ಅಪ್ಪ. ಓ, ಲಕ್ಷ್ಮೀ ಗಣೇಶನ. ನಿಂದ್ಯಾಕೆ ದೇವರ ಹೆಸರು ಇಲ್ಲ? ಕಿಶೋರ ಅದು ಅವ್ರು ಇಟ್ಟಿದ್ದಾರೆ, ಅವ್ರಿಗೆ ಕೇಳಬೇಕು. ಕಿಶೋರ್ ನಾಗಿ ಜೋರು. ಕಿಶೋರ್ ಈಗ ವಾಸಿಕ ಇದ್ರು ಬಂದ್ರು. पगेल भर रहा है जुना, पगेल भर रहा है जुना, रात बोला दुर्गा पूजा. ವರ್ಷನವರ ಮನೆಗೆ ಆಪ್ಷನ್ ರಡ್ಡೆ ಎಂಗ್ಲೆ ದಂಪತಿ ನಗಲು ಬರೋದು. ದಂಪತಿ ನಿಮ್ಮ ದಂಪತಿ ಮನೆ ಒಟ್ಟಿಗೆ ಬರಬೇಕು. ಕಾರ್ಬುಲ ಕಾರ್ ಇತ್ತು ಬೇಕಾ ಏನ್ ಮಾಡಿ ಹೋಗ್ಬಾರ್ದು. ಕಾಪಿ ಇದ್ದೆ ನಂಗೆ ಬೇಡ ಆಯ್ತು ಚಿಕ್ಕಮ್ಮ. ನಂಗೆ ಬೇಡ.
ಜಗಚಿಕ್ಕ ಓಡಿದ್ರು ಮನೆಗೆ ಹಂಗೆ ಹಾಕಿಲ್ಲ ಅಂತ ಯಾವ 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 ಬರ ಆ್ಯಕ್ಷನ್ ಅಂತೇಳಿ ಬಂದಾಗಿತ್ತು. ದೇವರ ಭಯ ಭಕ್ತಿ ಅಂತೇಳಿ ಇದು ಹಳೇ ಡ್ರೆಸ್ ವೈರಸ್ಸು ಮತ್ತು ಹಂಗಿಲ್ಲದೆ ಬಂದಿದ್ರು, ಈಗ ವೈರಸ್ ಎಲ್ಲ ಹಾಕಿ ಇಂಥ ಭಕ್ತಿ ಅಲ್ಲ. ಭಕ್ತಿಗೆ ಇನ್ನೊಂದು ಹೆಸರೇ ಜಗಚಿಕ್ಕ. ಅಲ್ಲ ಈಗ 23ಕ್ಕೆ ನೈಟಾ 24ಕ್ಕೆ ಮನೆ ಹೋಗ್ಲಾ? ಇನ್ವಿಟೇಷನ್ ಎಲ್ಲಿಂಟಾ? ಅದನ್ನು ಕುಂಡೆ ಅಡಿಯಲ್ಲಿ ಇಡ್ತಾನೆ, ಶುಭ ಕಾರ್ಯದನ್ನು ಕುಂಡೆಯಲ್ಲಿ ಇಡ್ತಾನೆ. ಎದುರು ಕಿಸಲಿಡ ಅಲಿಸಲಾಗಿದೆ. ಇಲ್ಲಿ ಬನ್ನಿ ದಂಪತಿ. ರೈಟ್ ಸೈಡ್ ಟಮೋಟೊ ಕೊಡ್ದು ಕಾರ್ ಬತ್ತೋಡು ಎಂಗ್ಲಿ ಆಶೀರ್ವಾದ ಮಾಡ್ಬೋಡು ಹಾಗೆ ಕಾಲಿಡಿದ ಕಾರ್ ಬತ್ತಲ ಮಾತ್ರ ಗಿಫ್ಟ್ ಆಯ್ತಾ? ಕಾರ್ ಬಚ್ಚಿ ಕಾರ್ ಯಾನೇ ಬರ್ತದೆ ಬೋರ್ಡ್ ಬೊಕ್ಕಗೆ ಕೈ ನೀಡಿದೆ ಮತ್ತೆ 24ಕ್ಕೆ ನಿಮಗೆ ನಾಳೆ ಎಲ್ಲರೂ ಉಂಟಲ್ಲ ಮನೆಗೆ ಒಂದು ದಿವಸ 2 ದಿವಸ ಮುಂಚೆ ಎಲ್ಲ ಕೊಟ್ಟು ಇನ್ವಿಟೇಷನ್ ಎಲ್ಲ ಕೊಟ್ಟು ಫಿನಿಶ್ ಮಾಡಿ. ನಾವು 2 ದಿವಸ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಪ್ರಿಂಟ್ ಮಾಡಿದ್ರೆ 50 ಇನ್ವಿಟೇಷನ್ ಸಹ ಖಾಲಿ ಆಗಿಲ್ಲ. ಬಚ್ಚವ್ ಆಶೀರ್ವಾದ ಉಡುಗೊರೆ ಅದು ಆಯ್ತು. ಆಶೀರ್ವಾದ ಪದ್ಧತಿ ಕಾಲಿಗೆ ಬೇಕಾದ್ರೆ ಆಗಮನ ಉಡುಗೊರೆ ಕಾಲಿಗೆ ಬೇಕಾದ್ರೆ ಬೀಳ್ತಾನೆ. ಇನ್ವಿಟೇಷನ್ ಚೇಂಜ್ ಮಾಡಿ ಕೊಡ್ತಾನೆ. ದೇವರಕ್ಕೆ ಮಲ್ಪಾಡೆ ಇರ್ಬಲ್ಲಿ ಮಕಲ ಮಕಲ ಇಲ್ಲಿ ಮಲಮಲ ಇಲ್ಲಿ ಕಟ್ಟನ ಚಿನ್ನ ಯೋಗ ಮಸ್ತ್ ಜೋಕ್ಲಾಡೆ ಜೋಕಿ ಮಾಡ್ಕೊಡು. ಜೋಕಿ ಮನ ಮನಸ್ಸು ಕಣ್ಣಲ್ಲಿ ಬಿಡಿದಿ ಕೊರಾಡೆ ಯೋಗ ಬರಡೆ. ಅದು ಯಶಿಗೆ ನೀವು ಟೆಸ್ಟ್ ಮಾಡಬೇಕು. ನೀವು ಒಂದೊಂದು ಕಲರ್ ಮಾತ್ರ ಚೇಂಜ್ ಆಗ್ಬೇಕು. ಅದು ಮಾಡ್ಲಿಕ್ಕೆ ಕಷ್ಟ. ನಡುವಲ್ಲಿ ಒಂದು ಕಲರ್ ಚೇಂಜ್ ಆಗುತ್ತೆ ಸರಿ. ನಡುವಲ್ಲಿ ಒಂದು ಕಲರ್ ಆ ಸ್ಕ್ರೂ ಅಲ್ಲಿ ಬಿಚ್ಚಬೇಕಷ್ಟೇ. ಮಾಡ್ತಾರೆ. ಇದು ನೀನು ಎಲ್ಲಿ ಕಲ್ತದ್ದು? ಕಲ್ತದಲ್ಲ ಅದು. ಅದು ಜಗ್ಗ ಚಿಕ್ಕ ಮತ್ತು ಅಂಚೆ ಚಿಕ್ಕವನ ಮಕ್ಕಳಾದ್ರೆ ಬರ್ತದೆ ತನ್ನ. ಪ್ರಯತ್ನ ಮಾಡುವಾಗಲೇ 100 ಮೀಟರ್ ಇಂಟರ್ಲಾಕ್ ಹಾಕಿದ್ದಾರೆ ನಿಮ್ಮ ಮನೆಗೆ ಬರುವುದು ರೋಡಿ. ಇವರು ಯಾರು ಮುನ್ಸಿಪಾಲಿಟಿ ಅವರು. ಹಾಂ, ಅದೆಲ್ಲ ಫುಲ್ ಮಣ್ಣಾಗಿತ್ತು. ಮೊನ್ನೆ ಮಿಷಿನ್ ತಗೊಂಡು ಸಣ್ಣ ಕ್ಲೀನ್ ಮಾಡಿದೆ. ಹೊಸತ್ರಾಗೆ ಆಗಿದೆ. ಈಗ ಅದು ನಮ್ಮ ಮನೆಗೆ ಹಾಕಿದಾಗೆ ಆಗಿದೆ 100 ಮೀಟರ್. ಯಾರು ಹಾಗೆ ಅಂದ್ಕೊಳ್ಳೋದು ಬೇಡ. ಗವರ್ಮೆಂಟ್ನವರು ಹಾಕಿದಾಗೆ ಹೊಸ ಇಂಟರ್ಲಾಕ್ ಆಗಿದೆ. ಮನೆಗೆ ಬಂದಾಗ ನಾಯಿ ಬೊಗಳಿದ್ರೆ ಒಳ್ಳೇದಂತೆ. ಹಾಯ್ ಅತ್ತಿಗೆ ನಾ ಬರ್ತೇವೆ ಅತ್ತಿಗೆ. ಈಗೆಲ್ಲ ಮಿಕ್ಸ್ ಆಗ್ತಾ ಉಂಟು ಒಳಗೆ. ಬಾ ನೀ ದೇವರಿಗೆ ಕೈ ಮುಗಿದು ದೇವಸ್ಥಾನ. ಹಾಂ, ಪೂಜೆ ಸಾಕ್ಲಾ? ಪೂಜೆ ಸಾಕು. ಇವಾಗ ಗಂಡ ಬೇರೆ ಹೆಂಡತಿ ಬೇರೆ ಕೊಡ್ತಾರ. ಹಾಗಾದ್ರೆ ಅಂಚನ ಅನ್ನಂಜಿಲ್ಲ ಗಲಾಟೆ ಮುಂದೆ ನಾ ಬರ್ತೇವೆ ಚಿಕ್ಕ. 15 ನಾಟೆ ಉಂಟಲ್ಲ. ಈಚೆಯಿಂದ ಬಾ ಮಾರ್ರೆ. ಅಮ್ಮ ಅವ್ನು ಕಳಿಸ್ಬೇಕಂತೆ. ನಾವನ್ನಿತ್ತು ಕೂಗ್ತಿದ್ದಾನೆ. ಅಮ್ಮ ನಿಮಗೆ ಸಹ ಪೂಜೆ ಕೊಟ್ಟಿದ್ದ. ಪೂಜಾ ಎಲ್ಲರಿಗೆ ಪೂಜಾ.
ಹಲೋ ಮಧ್ಯಾಹ್ನ ಐಫೋನ್ ಇದೆ ಚಾರ್ಜರ್ ಪಿಂಕಿ ಪಿಂಕಿ ಬಾಯ್ 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 ಕಿಶೋರಿದ್ದು ಬೀಜ ಕಾರ್ ಹೊರಡ್ದಿನ ನಾವಿಲ್ಲಿಂದ ಬ್ಲ್ಯಾಕ್ ಡಾಗ್. ನಾವು ರಾಮನ ಮನೆಗೆ ಬಂದ್ವಿ. ನಾನು ಇಳಿದು ಗೇಟ್ ಹತ್ರ ಹೋದರೆ ರ್ಯಾಟ್ ವಿಲ್ಸನ್ ಯಾವುದದು ನಾಯಿ ಅದಕ್ಕೆ ಬಾಗಿಲಾಕಿದ ಜಂಪ್ ಮಾಡಿ ಬರ್ಬೋದು. ಅದು ಓನರ್ನೇ ಬಿಟ್ಟಿಲ್ಲ ಅಂತ ನಾಯಿ ಅಲ್ಲ ಅದು. ಯಾವುದಾದ್ರು ರ್ಯಾಟ್ ವಿಲ್ ಎಂತ ರ್ಯಾಟ್ ವಿಲ್ಲರ್ ಸ್ಮೂತ್ ನಿಮ್ಮ ಕರ್ಮ ಮಾರು. ಒಳಗಿಂದ ಹಾರಿ ಬಂದು ನೋಡಿದ್ದೀನಿ 6 ವರ್ಷ ಆಯ್ತಲ್ಲ. ಅದೇ ನಾಯಿ ಅಲ್ಲೆಲ್ಲ ಬೊಗಳ್ತಾ ಉಂಟು. ಯಪ್ಪು ಬೇರೆ ನಾಯಿ ನೋಡಿಲ್ಲ, ಒಂದು ಬಿಳಿದ ಇನ್ನೊಂದು ನೋಡಿ ಚಂದ. ಅದು ಲ್ಯಾಬ್ ಆದರೆ ನಾನೇ ಹತ್ರ ಬರ್ತೀನಿ. ಲ್ಯಾಬ್ ಗೊತ್ತು ನಂಗೆ, ಇದು ಭಯ ತುಂಬ. ರ್ಯಾಟ್ ವಿಲ್ಲರ್ ಎಂತ ರ್ಯಾಟ್ ವೀಲರ್, ರ್ಯಾಟ್ ಹಿಡಿಯೋದು. ದನಿ ಅಲ್ಲಿದ್ದಾರೆ, ಮೊನ್ನೆ ಜಾತ್ರೆ ಆಯ್ತು ಅಷ್ಟೇ. ಈಗ ಹೋಗೋ ಒಳಗೆ ಹೋಗುವ. ಇದಾದರೆ ಓಕೆ ನನಗೆ ಲ್ಯಾಬು. ಯಾರು ಇದು ಲ್ಯಾಬ್ ಅವರು ಲ್ಯಾಬ್ ಆದರೆ ನನಗೆ ಸಾಕಿದ್ದೀನಲ್ಲ, ನನಗೆ ಇದು ನೋಡಿಲ್ಲ, ಇದರ ಬಗ್ಗೆ ತಿಳ್ಕೊಂಡಿದ್ದೀನಿ, ಅದಕ್ಕೆ ಭಯ. ನಿಮಗೆ ಹೇಗೆ ಅಭ್ಯಾಸ ಮಾಡ್ದ? ಪಾಪ ಎಲ್ಲಿದ್ದಾನೆ? ಹೆಂಡತಿ ಕೊಟ್ಟದ್ದು ಇದು ಜೋಡಿ ನಂಬರ್ 1 ಅಲ್ಲಿ. ಅವ್ರ ಹತ್ರ ಕೇಳಿ ನನ್ನ ಹೆಂಡತಿ ಇದು ಮಾಡಿಸಿ ಕೊಟ್ಟಿದ್ದಾರೆ, ಕೇಳಿ ಬಿಡಬೇಡಿ. ಎಲ್ಲರೂ ಹುಡುಗರು ಹುಡುಗಿಯರಿಗೆ ಗಿಫ್ಟ್ ಕೊಟ್ಟಾಗ ಅದು ಹುಡುಗಿಗೆ ಇವಳಂಗೆ ಕಿಶನ್ ಕದ್ದೆ ವಾಪಸ್ ಕೊಡುದು ಸಂಪಾದನೆ ಅಂತ. ಅವಳು ಚಿನ್ನ ಕರಗಿಸಿದ್ದಾಳೆ ಮಳೆ. ಅದು ಇನ್ನು ಬೇರೆ ಚಿನ್ನ ಕರಗಿಸಿರ್ಬೋದು. ಪ್ರಜ್ಞಾ ಪಾಪ ನಿನ್ನ ತ್ಯಾಗಕ್ಕೆ ಒಂದು ತೆಗೆದು ಗೋಡೆಗೆ ಬಿಸಾಡಿದಾಗ ಈಗ ಇವರ ಇನೋವಾ ಡ್ರೈವ್ ಮಾಡಿ ನೋಡೋಣ. ನಮ್ಮ ಜೊತೆ ಇದ್ದಾರೆ ಶಿವಕಿರಣ್ ಅವರು ಜಾಯ್ನ್ ಆಗಿದ್ದಾರೆ. ಈಗ ಡ್ರೈವ್ ಮೋಡ್ ಸ್ವಲ್ಪ ಕೆಳಗೆ ಡ್ರೈವ್ ಮೋಡ್ ಅಂತ ಬಂತ ನೋಡಿ. ಇದು ಡ್ರೈವ್ ಮೋಡ್, ಇದು ಡ್ರೈವ್ ಅಲ್ಲ? ಹಾಂ ಕರೆಕ್ಟ್. ಈಗ ಇದು ನ್ಯೂಟ್ರಲ್, ಅದು ನ್ಯೂಟ್ರಲ್, ಇದು ರಿವರ್ಸ್, ಇದು ಪಾರ್ಕಿಂಗ್ ಮೋಡ್. ಈಗ ಡಿ ಅಲ್ಲಿ ಉಂಟು, ಕ್ಲಚ್ ಇಲ್ಲ, ಬ್ರೇಕ್ ಬಿಟ್ಟ ಕೂಡಲೇ ಮೂವ್ ಆಗ್ತದೆ. ಎಕ್ಸ್ಟ್ರಾ ಕೊಡ್ಬೇಡ, ಹಾರ್ತದೆ ಮೇಲೆ. ಸ್ಲೋ ಕೊಡು, ಸ್ಲೋ. ನಿಧಾನಕ್ಕೆ ಪಿಕಪ್ ಆಯ್ತಲ್ಲ, ಅದು ಪಿಕಪ್ ಒಮ್ಮೆಲೆ 3rd 4th ಗೇರಿಗೆ ಬೀಳ್ತದೆ. ಇನ್ನು ಎಕ್ಸ್ಲೇಟ್ ಬಿಟ್ಟು ಗೇರ್ ಡೌನ್ ಆಗ್ತದೆ, ಕಂಟ್ರೋಲಿಗೆ ಬರ್ತದೆ ಗಾಡಿ. ಅಷ್ಟೇ ಅದು ಮ್ಯಾನುವಲ್ ಅದೆಲ್ಲ ಮ್ಯಾನುವಲ್. ಇದೆಂತ ಕೆಲಸ ಇಲ್ಲ, ಹೋಗ್ತಾರೆ. ಈಗ ನಂದು ಗಾಡಿ ತಗೊಂಡ್ರೆ ಸ್ವಲ್ಪ ರಫ್ ಯೂಸ್ ಮಾಡ್ತೀನಿ ನಾನು. ಹೈಟ್ ಗಾಡಿ ತಗ, ಮತ್ತೆ ಈ ಖರ್ಚೆಲ್ಲ ಜಾಸ್ತಿ. ಗಾಡಿ ಎಷ್ಟು ಟೆಸ್ಟ್ ಡ್ರೈವ್ ಮಾಡಿದ್ರು ಹುಡುಗಿ ಅದ ಅಂತ. ಹುಡುಗಿ ಹುಡುಕಿದಾದ್ರು ಬೇಗ ಸಿಗ್ತದೆ. ಹೌದು, ನಾನು ಹುಡುಗಿ ಹುಡುಕುವಾಗಲೂ ಅಷ್ಟು ಕಷ್ಟಪಡಲಿಲ್ಲ. ಇಲ್ಲ ಇದ್ರೆ ಯಾವ್ದು ಇದ್ರೆ ನಾವು ನಾರ್ತ್ ಇಲ್ಲಿಂದ ಮೇಲಿಂದ ನಾವು BMW ಅದು ತರಿಸು. ಸೆಕೆಂಡ್ ಇದರ ವೋಲ್ವೋ X636 ಅವೆಲ್ಲ, ಕಿಯಾ ಕಾರ್ನಿವಲ್. ಅದಕ್ಕೆಷ್ಟು? ಯಾಕಂದ್ರೆ ಒಂದು 25 ಸಿಗ್ಬೋದು. ಹೌದಾ? ಲೋನ್ ಸಿಗ್ತದಾ? ಫಸ್ಟ್ ಸಿಂಗಲ್ ಪೇಮೆಂಟ್ ನಾವು ಕೊಡಬೇಕು, ಮತ್ತೆ ಲೋನ್ ಆಗ್ತದೆ. ಅಮ್ಮ, ಅಲ್ಲಿ ಫಸ್ಟ್ ಪೇಮೆಂಟ್ ಮಾಡಿ ಕೇಳು ಯಾರ ಹತ್ರ ನಿಲ್ಲ. ಇನೋವಾ ಟೆಸ್ಟ್ ಡ್ರೈವ್ ಆದಮೇಲೆ ನಾವು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಶಿವಕಿರಣ್ ಅವರ ಫ್ರೆಂಡ್ ಒಬ್ಬರು ಟಾಟಾ ಸಫಾರಿ ಅಡ್ವೆಂಚರ್ ತೊಗೊಂಡಿದ್ರಂತೆ. ಅದ್ರ ಬಗ್ಗೆ ನಾನು ಅವ್ರ ಹತ್ರ ಕಾಲ್ ಮಾಡಿ ಕೇಳಿದಾಗ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಅಡ್ವೆಂಚರ್ ಬಗ್ಗೆ. ನನಗೂ ಕೂಡ ಇಷ್ಟ ಆಗಿತ್ತು. ಸೊ ಶೋರೂಮ್ ಹತ್ರ ಕೇಳಿದಾಗ 24 lakhs ಏನೋ ಬರುತ್ತೆ ಅಂತ ಅಂದರು. ಟಾಟಾ ಸಫಾರಿ ಅಡ್ವೆಂಚರ್ಗೆ ಹೋಗೋಣ ಅಂತ ಅನ್ನಿಸ್ತು. ಸ್ವಲ್ಪ ಟಾಪ್ ಎಂಡ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಏನಿರಲಿಲ್ಲ. 24 ಆದರೆ ತುಂಬ ಕಡಿಮೆನೇ ಆಯಿತು. ಟಾಪ್ ಎಂಡ್ ಇದು ಔಟ್ಲುಕ್ ಇದೆ ಅಡ್ವೆಂಚರಲ್ಲಿ, ಡೀಸೆಲ್ಲು, ಜೊತೆಗೆ ವೆಂಟಿಲೇಟ್ ಸೀಟ್ ಇಲ್ಲ. ಆಮೇಲೆ ಸಣ್ಣ ಪುಟ್ಟ ಆ್ಯಡರ್ಸು ಅದು ಇದು ವರ್ಕ್ ಇದರಲ್ಲಿ ಇಲ್ಲ ಫೀಚರ್ಸು, ಜಾಸ್ತಿ ಫೀಚರ್ಸ್ ಇಲ್ಲ. ಮಿನಿಮಮ್ ಫೀಚರ್ಸಲ್ಲಿ 24 lakhಗೆ ಟಾಟಾ ಸಫಾರಿ ಅಡ್ವೆಂಚರ್
ಚೆನ್ನಾಗಿದೆ ಅನ್ನೋ ಒಂದು ರಿವ್ಯೂ ಸಿಕ್ತು. ಸೊ ಇಮಿಡಿಯೇಟಾಗಿ ನಾವು ಟಾಟಾ ಸಫಾರಿಗೆ ಹೋದ್ವಿ. ನನಗೆ ಫ್ಯೂಚರ್ಸ್ ಜೊತೆಗೆ ಆ ಪ್ರೈಸಿಗೆ ಟಾಟಾ ಸಫಾರಿ ಅಡ್ವೆಂಚರ್ ತುಂಬ ಬೆಸ್ಟ್ ಅನಿಸ್ತು. ಸೊ ನಾವು ಟಾಟಾ ಸಫಾರಿ ಅಡ್ವೆಂಚರ್ಗೆ ಹೋದ್ವಿ. ಈವನ್ ಗೌತಮಿ ಜಾಧವ್ ಅವರು ಕೂಡ ರೀಸೆಂಟಾಗಿ ಟಾಟಾ ಸಫಾರಿ ತೊಗೊಂಡಿದ್ರು ಟಾಪ್ ಎಂಡು. ನಾನು ಅವ್ರ ಹತ್ರನೂ ಫೀಡ್ಬ್ಯಾಕ್ ಕೇಳಿದೆ. ಕಾವೇರಿ ಟಾಟಾ ಮೋಟರ್ಸು ಮಂಗಳೂರಲ್ಲಿ ಪಡೀಲಲ್ಲೇ ತಗೊಳ್ಳಿ, ನಿಮಗೆ ಅದು ತುಂಬ ಸರ್ವಿಸ್ಗೂ ತುಂಬ ಅನುಕೂಲ ಆಗುತ್ತೆ. ಅಲ್ಲಿ ಕಡೆಗೆ ಅಲ್ಲಿಂದ ನಮ್ಮ ಟಾಟಾ ಸಫಾರಿ ಕಾರ್ ಅಡ್ವೆಂಚರ್ ತಗೋಬೇಕು ಅಂತ ಅನಿಸ್ತು. ಡೀಸೆಲ್ ತಗೊಂಡೆ. ಆ ಕಾರ್ ಡೆಲಿವರಿ ಲಾಗಿಗೆ ತುಂಬ ಮಂದಿ ಕಾಯ್ತಾ ಇದ್ದೀರಿ ಅಂತ ನಂಗೆ ಗೊತ್ತು. ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ. ಸಾರಿ, ಬೇಗ ಹಾಕೋಕ್ಕಾಗಲಿಲ್ಲ. ನಾನು ನಾಳೆನೇ ಹಾಕ್ತೀನಿ. ಈ ಒಂದು ಕನ್ಸಿಸ್ಟೆನ್ಸಿಯಿಂದ ಇವತ್ತಿನ ಈ ಲಾಗ್ ನಿಮಗೆ ಎಷ್ಟು ಇಷ್ಟ ಆಗಿದೆ ಗೊತ್ತಿಲ್ಲ. ನಾನು ಕನ್ಸಿಸ್ಟೆನ್ಸಿ ಇರಲಿ ಅಂತೇಳಿ ಈ ವಿಡಿಯೋ ಹಾಕಿದ್ದೀನಿ. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳಿನ ಲಾಗ್ ಕಾರ್ ಡೆಲಿವರಿ ಲಾಗ್. ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ನಮ್ಮ ಟಾಟಾ ಸಫಾರಿ ಅಡ್ವೆಂಚರ್ ಕಾರ್ ತಗೊಂಡ್ವಿ. ಅದರ ಲಾಗನ್ನ ನೀವು ನೋಡಿ ಎಂಜಾಯ್ ಮಾಡಿ. ಮಿಸ್ ಮಾಡದೆ ನೋಡಿ ನಾಳಿನ ಲಾಗನ್ನ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.